ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದೆಹಲಿಯಲ್ಲಿ ಇತ್ಯರ್ಥವಾಗಲಿದೆ ನಾಯಕತ್ವದ ಗೊಂದಲ. ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಮಾಗಡಿ ಬಾಲಕೃಷ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಪಕ್ಷವನ್ನ ಅಧಿಕಾರ ತರುವಲ್ಲಿ ಅವರ ಪಾತ್ರ ದೊಡ್ಡದಿದೆ. ಹೈಕಮಾಂಡ್ ಡಿಕೆಶಿಗೆ ಒಂದು ಅವಕಾಶವನ್ನ ಮಾಡಿಕೊಡಬೇಕು. ಹೈಕಮಾಂಡ್ ನಾಯಕರು ಎಲ್ಲವನ್ನೂ ಕೂಡ ಗಮನಿಸಿದ್ದಾರೆ. ಈ ಬಾರಿ ಎಲ್ಲವೂ ಕೂಡ ಇತ್ಯರ್ಥ ಆಗಲಿದೆ ಅನ್ನೋ ಭರವಸೆ ಇದೆ. ಸಿಎಂ ಅವರನ್ನ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಕರೆದಿಲ್ಲ. ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಮಾಗಡಿ ಬಾಲಕೃಷ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಾರಿ ಎಲ್ಲವೂ ಕೂಡ ಇತ್ಯರ್ಥವಾಗಲಿದೆ. ಒಂದು ಅವಕಾಶವನ್ನ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಮಾಡಿಕೊಡ್ಬೇಕು. ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಮಾಗಡಿ ಬಾಲಕೃಷ್ಣ ಹೇಳಿಕೆಯನ್ನ ನೀಡಿರುವಂತದ್ದು. ಕುರ್ಚಿ ಕದನಕ್ಕೆ ಇಂದು ಕ್ಲೈಮ್ಯಾಕ್ಸ್ ಸಿಗುತ್ತಾ ಅನ್ನೋದೇ ಸಾಕಷ್ಟು ಕುತೂಹಲಕಾರಿ ಆಗ್ತಾ ಇರುವಂಥದ್ದು. ಈ ಕುರಿತಂತೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಹಿರಿಯ ಶಾಸಕರಾದಂಥ ಮಾಗಡಿ ಬಾಲಕೃಷ್ಣ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಬ್ಬರು ನಾಯಕರುಗಳು ಸಹ ಹೈಕಮಾಂಡ್ ನಾಯಕರುಗಳು ಬುಲಾವನ್ನು ಕೊಟ್ಟಿದ್ದಾರೆ. ಕುರ್ಚಿ ಕದನಕ್ಕೆ ಇವತ್ತು ತೆರೆ ಬೀಳುತ್ತಾ ಅಂತ? ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಹು ದಿವಸಗಳ ನಿರೀಕ್ಷೆ, ಒಂದು ಅಂತಿಮವಾದಂಥ ಈ ಒಂದು ತೀರ್ಪು ಹೊರಬರಬೇಕು ಅಂತಕ್ಕಂಥದ್ದು, ಬಹುಶಃ ಅದು ಆಗ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹ ಪಕ್ಷವನ್ನು ಕಟ್ಟಿರುವಂಥದ್ದು, ಸರ್ಕಾರವನ್ನು ಅಧಿಕಾರಕ್ಕೆ ತಂದಿರುವಂಥದ್ದು, ಅವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಕೂಲಿ ಸಿಗುತ್ತಾ ಕೊನೆಗಾದ್ರು ಅಂತ? ಅದೆಲ್ಲ ಹೈಕಮಾಂಡ್ ಗಮನಿಸ್ತಾ ಇದೆ, ಯಾರ್ಯಾರು ಏನೇನು ಮಾಡಿದ್ದಾರೆ ಪಕ್ಷಕ್ಕೋಸ್ಕರ ಅಂತ. ಬಹುಶಃ ಅದಕ್ಕೆ ನ್ಯಾಯ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಈಗ ಕೊನೆ ಕ್ಷಣದಲ್ಲಿ ಸಿಗುತ್ತೆ ಅನ್ನೋ ಭರವಸೆ ಇದೆ ಅಂತೀರಾ? ನಿಮ್ಮಂಗೆ ಮಾಧ್ಯಮದವರಂಗೆ ನಾವು ಭರವಸೆ ಇಟ್ಕೊಂಡಿದ್ದೀವಿ. ಒಂದು ಕಡೆ ನೀವು ಭರವಸೆ ಇಟ್ಕೊಂಡಿದ್ದೀರಾ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಅವರ ಆಪ್ತ ವಲಯದಲ್ಲಿರ್ತಕ್ಕಂಥ ಎಲ್ಲ ಸಚಿವರು ಸಹ ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಂದುವರಿಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಡ್ತಾ ಇರುವಂಥದ್ದು. ಮಂತ್ರಿಗಳ ಬೇಡಿಕೆ, ಶಾಸಕರ ಬೇಡಿಕೆ ಅಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸಲ್ಲ. ಅಲ್ಲಿ ಹೈಕಮಾಂಡು ಎಲ್ಲರನ್ನು ಕೂಡ, ಎಲ್ಲ ವಿಚಾರಗಳನ್ನ ಕೂಡ, ರಾಜ್ಯದ ವಿಚಾರಗಳೆಲ್ಲ ಕೂಡ ತಿಳ್ಕೊಂಡಿದ್ದಾರೆ. 28ಕ್ಕೆ ಚುನಾವಣೆ ಆಗಬೇಕು. ಇಬ್ಬರು ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ತೀರ್ಮಾನ ತಗೋಬೇಕು. ಅಂದರೆ ಕೊನೆಗೂ ಬದಲಾವಣೆ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ ಸರ್? ನಾವು ಹೇಳಿಲ್ವಾ, ನಾಯಕತ್ವದ ವಿಚಾರ ನಾವು ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದು ಹೈಕಮಾಂಡು ಶೀಘ್ರವಾದಂಥ ನಿರ್ಧಾರ ತಗೋಬೇಕು. ಸಚಿವ ಸಂಪುಟ ಪುನರ್ರಚನೆಗೆ ಮಾತ್ರ ಹೋಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು, ಅದಕ್ಕೆ ಮಾತ್ರ ಅವಕಾಶ ಕೇಳಲಿಕ್ಕೆ ಹೋಗಿದ್ದಾರೆ ಅನ್ನೋ ಒಂದು ಮಾತು ಸರ್. ಇದೆಲ್ಲ ಹೂವಾಪೋದ ಮಾತುಗಳಿವೆಲ್ಲನೂ ಕೂಡ. ಅಲ್ಲಿ ಯಾತಕ್ಕೋಸ್ಕರ ಕರೆದಿದ್ದಾರೆ ಅಂತಕ್ಕಂಥ ವಿಚಾರನ ಅಜೆಂಡಾ ಯಾವುದೂ ಇಲ್ಲ. ಅಲ್ಲಿ ನೀವು ಬನ್ನಿ ದೆಹಲಿಗೆ ಅಂತ ಕರೆದಿದ್ದಾರೆ. ಅದರಲ್ಲಿ ರಾಜ್ಯಸಭಾ ಚುನಾವಣೆ ಇದೆ, ವಿಧಾನ ಪರಿಷತ್ ಚುನಾವಣೆ ಇದೆ, ಎಕ್ಸ್ಪ್ಯಾನ್ಷನ್ ಇದೆ, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಇದೆ, ಮತ್ತು ನಾಯಕತ್ವದ ವಿಚಾರ ಇದೆ. ಇದು ಯಾವುದು ಏನಾಗ್ಬೋದೋ ಗೊತ್ತಿಲ್ಲ ಅದು ಹೈಕಮಾಂಡಲ್ಲಿ. ಬಟ್ ಯಾರಿಗೂ ಕೂಡ ಅಜೆಂಡಾ ಕೊಟ್ಟಿಲ್ಲ, ಈ ವಿಚಾರಕ್ಕೆ ನೀವು ಬನ್ನಿ ಅಂತ. ಅಜೆಂಡಾ ಇಲ್ಲದೆ ಇರೋದ್ರಿಂದ ಹೈಕಮಾಂಡು ಏನು ಚರ್ಚೆ ಮಾಡ್ತೋ, ತೀರ್ಮಾನ ತೆಗೆದುಕೊಳ್ತದೋ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಸಿಎಂ ಸಿದ್ದರಾಮಯ್ಯನವ್ರಿಗೆ ನೀವೇ ಇನ್ನೂ 2 ವರ್ಷಗಳ ಕಾಲ ಮುಂದುವರಿರಿ ಅಂದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ನೀವು ಬೆಂಬಲಿಗರು ಎಲ್ಲರೂ ಸಹ ಭಾಳ ವರ್ಷಗಳಿಂದ ಕಾಯ್ತಾ ಇರುವಂಥದ್ದು, ನಿಮ್ಮ ನಡೆ ಏನಾಗಿರುತ್ತೆ ಅಂತ? ಆ ಥರ ಎಲ್ಲ ನಡವಳಿಕೆಗಳನ್ನ ಯಾವಾಗಲೂ ಕೂಡ ಯಾವ ಸಂದರ್ಭ ತಕ್ಕಂಥ ಬದಲಾವಣೆ ಮಾಡ್ಕೊಳಕ್ಕೆ ಆಗಲ್ಲ. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತದೆ ನೋಡೋಣ. ಸಾಧಕ ಬಾಧಕ ತೀರ್ಮಾನ ತಗೊಂಡ್ಮೇಲೆ ಅದ್ರ ಬಗ್ಗೆ ಏನು ಆ ಥರ ಪಕ್ಷಕ್ಕೆ ಹಾನಿ ಆಗ್ತಕ್ಕಂಥ ಬೆಳವಣಿಗೆಗಳು ಏನೂ ಆಗಲ್ಲ. ತಮ್ಮ ಆಸೆ, ಎಲ್ಲರ ಆಸೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕನ್ನುವಂಥದ್ದು. ನಮ್ಮ ಆಸೆಯ ಸಿದ್ದರಾಮಯ್ಯನವ್ರ ನಂತರ ಡಿ ಕೆ ಶಿವಕುಮಾರ್ ಆಗಬೇಕು ಅಂತಕ್ಕಂಥದ್ದು. ಶ್ರಮಪಟ್ಟವ್ರೆ. ಸಿದ್ದರಾಮಯ್ಯನವ್ರ ನಂತರ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು. ಈಗ ಅವಕಾಶ ಸಿಗುತ್ತೆ ಅಂತೀರಾ? ಈ ಮುಂದಿನ 2 ವರ್ಷಗಳ ಕಾಲ ಆಗ್ತಾರನ್ನೋ ಭರವಸೆ ಇದೆಯಾ? ಅದನ್ನೇ ನೋಡೋಣ. ಇವತ್ತು ಹೈಕಮಾಂಡ್ ಕರೆದಿದಾರಲ್ಲ, ಏನು ತೀರ್ಮಾನ ಮಾಡ್ತಾರೆ ಅಂತ ನೋಡೋಣ, ಕಾದು ನೋಡೋಣ. ಇದಿಷ್ಟು ಹಿರಿಯ ಶಾಸಕರಾಗಿರ್ತಕ್ಕಂಥ ಮಾಗಡಿ ಬಾಲಕೃಷ್ಣ ಅವರ ಮಾತುಗಳು. ಹೈಕಮಾಂಡ್ ನಾಯಕರುಗಳು ಇದೀಗ ಸಿಎಂ ಮತ್ತು ಡಿಸಿಎಂ ಅವ್ರನ್ನ ಕರೆದಿದ್ದಾರೆ. ಏನು ತೀರ್ಮಾನವನ್ನು ಮಾಡ್ತಾರೆ ಅನ್ನೋದನ್ನ ನಾವು ಸಹ ಕಾತರದಿಂದ ಕಾದು ನೋಡ್ತಾ ಇದ್ದೀವಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.